ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಬಂದು 10 ಗಂಟೆ ಆಗಿದೆ. ನಾವಿದ್ದೀವಿ ಪಂಜಾಬ್ ಜಾಬ್ನಲ್ಲಿ. ನೋಡ್ತಾ ಇರ್ಬೋದು ನನ್ನ ಗಾಡಿ ಅಲ್ಲಿ ನಿಂತಿದೆ. ನಿನ್ನೆ ನೈಟ್ ಇಲ್ಲೇ ಹಾಕೊಂಡು ಮನಿಕೊಂಡಿದ್ದೆ ನೋಡಿ. ಇದೇ ಡಾಬಾ. ಒಳ್ಳೆ ಸ್ನಾನ ಮಾಡಿಕೊಂಡು ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಟಿಫನ್ ಮಾಡೋಣ. ಅವರು ಅಡುಗೆ ಏನಕ್ಕೆ ಮಾಡಿಲ್ಲ ಅಂದರೆ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿದೆ, ಹಾಗಾಗಿ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ನೀರು ಚಪ್ಪಡಿ ನೋಡಿ. ರೋಟಿ ದಾಲ್ ತೊಗೊಂಡಿದ್ದೀನಿ. ಗುರು ಅಲ್ಲಿಂದ ತಿಂಡಿ ಮಾಡ್ಕೊಂಡು ಬಂದೆ. ಇಲ್ಲಿಂದ ಬಿಡೋ ಟೈಮ್ ಆಯಿತು. ಬನ್ನಿ ಇಲ್ಲಿಂದ ಬಿಡೋಣ. ಇದು ತುಂಬ ಗಾಡಿಗಳಿದ್ದು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಗಾಡಿ ಇಲ್ಲೇ ನಿಂತೈತೆ. ಓ ಫುಲ್ಲು ದಿಬ್ಬ ಇದೆ ಗುರು. ಚೂರು ಹಿಂದಕ್ಕೆ ಹೋಗಿ ಬರಬೇಕು. ಬನ್ನಿ ಇಲ್ಲಿಂದ ಬಿಡೋಣ. ಮುಂದಕ್ಕೆ ಹೋಗೋದೇ ಇಲ್ಲ ಅನ್ನೋದು ಗಾಡಿ. ಇದು ಕಲ್ಲು ಬೇರೆ ಇದೆ. ಜೈ ಆಂಜನೇಯ. ಒಳ್ಳೆ ಬಿಸಿಲತ್ತೈತೆ. ಇಷ್ಟೊತ್ತಕ ಬಿಸಿಲಿಲ್ಲ. ಟೈಮ್ ಬಂದು ಕರೆಕ್ಟಾಗಿ 1:30. ಗ್ರೀಸ್ ಹೊಡ್ಸೋಣ ಅಂದ್ಕೊಂಡೆ, ಎಲ್ಲೂ ಸಿಗ್ತಾನೇ ಇಲ್ಲ. ಡೀಸೆಲ್ ನೋಡಿ ಆಲ್ರೆಡಿ ಎಲ್ಲಿಗೆ ಬಂದೈತೆ. 1 ಪಾಯಿಂಟ್ ಖಾಲಿ ಆಗಕ್ಕೆ ಬಂದೈತೆ. ಅಲ್ಲಿಂದ ಬಿಟ್ಟು ಒಂದು 100 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಇನ್ನೂ ಕಲ್ಕತ್ತಾ ಇಲ್ಲಿಂದ 423 ಕಿಲೋಮೀಟ್ರ್ ಇದೆ. ಭಯಂಕರ ಕ್ಯಾಮ್ರಾಗಳಿಗೂ ಫೋನ್ ಹಿಡಿಯೋಕ್ಕಾಗಲ್ಲ. ಪಟ್ಟಂತ ಕೇಸ್ ಬಿದ್ದುಬಿಡುತ್ತೆ, ಅದೇ ಭಯ. ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲಲ್ಲಿ ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಭಯಂಕರ ಅಂದರೆ ಭಯಂಕರ ವರ್ಸ್ಟ್ ಊರಿದು. ಊರಿಗಿಂತ ಸ್ಟೇಟ್ ಹೇಳ್ಬೇಕಲ್ಲ. ಅಪ್ಪಿ ತಪ್ಪಿ ಸಿಗಾಕೊಂಡ್ಬಿಟ್ರೆ 10,000 ಕೊಡು, 15,000 ಕೊಡು ಅಂತ ಕೇಳ್ತಾರೆ ಬೋಳಿ ಮಕ್ಕಳಿಲ್ಲಿ. ಇನ್ನೊಂದು ಬೇಜಾರು ವಿಚಾರ ಏನು ಗೊತ್ತಾ, ಕಾನೂನಲ್ಲೇ ಬೇರೆ ರೂಲ್ಸು, ಇವ್ರು ಮಾಡ್ಕೊಂಡಿರೋದೇ ಬೇರೆ ರೂಲ್ಸು. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆ ಥರ ರೂಲ್ಸ್ಗಳು ಮಾಡ್ಕೊಂಡಿದ್ದಾರೆ. ಭಯಂಕರ ಫ್ರಾಡ್ಗಳು ಇರೋದಿಲ್ಲೆಲ್ಲ. ನಾನು ನೋಡಿರೋ ಸ್ಟೇಟಲ್ಲೆಲ್ಲ ವರ್ಸ್ಟು ಸ್ಟೇಟ್, ನಂಬರ್ 1 ಸ್ಟೇಟು ವರ್ಸ್ಟಾಗಿರೋದಂದರೆ ಇದೊಂದೇ. ಈ ನನ್ನ ಮಕ್ಳದೊಂದು ಕಾಟ. ಏನು ಮಾಡ್ತೀಯಪ್ಪ ಇಲ್ಲಿ? ಹೆಂಗೆ ಬೇಕು ಹಂಗೆ ಹೊಡಿತಾರೆ ಇಲ್ಲಿ. ಇವ್ರಿಗೆ ಯಾವುದೋ ರೂಲ್ಸು ರೆಗ್ಯುಲೇಷನ್ಸು, ನೋ ಎಂಟ್ರಿ ಏನೂ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ರೂಲ್ಸ್ ಮಾಡಿ ಬಿಸಾಕೋರೆ ಈ ಸ್ಟೇಟಲ್ಲಿ. ಗುರು ಕಲ್ಕತ್ತಾ ನಿಯರ್ ಇದ್ದೀವಿ. ಕಲ್ಕತ್ತಾ ಇನ್ನೂ ಇದೆ, 350 ಕಿಲೋಮೀಟ್ರ್ ಇದೆ. ಅರ್ಧ ಗಂಟೆ ಆಯಿತು ನಿಂತ್ಕೊಂಡು. ಚೂರು ಮೂವ್ ಆಗ್ತಿದೆ ಅಷ್ಟೇ. ಇನ್ನೂ 1.5 ಕಿಲೋಮೀಟ್ರ್ ಜಾಮ್ ಆಗಿದೆ. ಟೈಮ್ ಬಂದು ಕರೆಕ್ಟಾಗಿ 6:52. ಟ್ರಾಫಿಕ್ ಜಾಮ್ ಮಾತ್ರ ತಲೆ ಕೆಟ್ಟೋಗ್ಬಿಡುತ್ತೆ ಗುರು. ಸಿಕ್ಕಾಬಟ್ಟೆ ಓವರಾಗಿ ಆಗ್ಬಿಡುತ್ತಿಲ್ಲ. ಆದರೆ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಗಟ್ಟಲೆ ಆಗ್ಬಿಡುತ್ತೆ. ನನ್ನ ಅದೃಷ್ಟಕ್ಕೆ ಬರೀ 1.5 ಕಿಲೋಮೀಟ್ರ್ ಆಗೈತೆ. ಫಸ್ಟು ಗ್ರೀಸ್ ಹೊಡಿಸ್ಬೇಕು ಗುರು. ಟೈರು ಫ್ರೀಯಾಗಿ ಇದಾಗ್ತಿಲ್ಲ, ಹಿಡಿತಾ ಇದೆ ಹಂಗೇನೆ. ಕಟ್ ಅಂತ ಸೌಂಡ್ ಬರ್ತಾಯಿದೆ ಬ್ಲೇಡ್ಗಳೆಲ್ಲ. ಅಷ್ಟು ಇಲ್ಲೆಲ್ಲೂ ಸಿಗಲ್ಲ. ಕಲ್ಕತ್ತಾ ದಾಟಿದ್ರೆ ಸಿಗ್ತವೆ. ಇನ್ನೂ 350 ಕಿಲೋಮೀಟ್ರ್ ಐತೆ. ನೈಟು 10:30 11 ಗಂಟೆಗೆ ಹೋಗ್ತೀನಿ ಅನ್ಸುತ್ತೆ ಕಲ್ಕತ್ತಕ್ಕೆ.
ಎಷ್ಟು ಥರ ಜಾಮ್ ಆಗಿದೆ ನೋಡ್ತಾ ಇರ್ಬೋದು. ನೋಡಿ, ನಾವು ಮೊನ್ನೆ ಹೋಗಿದ್ದು ರೈಲ್ವೆ ಬ್ರಿಡ್ಜು, ದೊಡ್ಡ ಡ್ಯಾಮ್ ಇದು. ನೋಡ್ತಾ ಇರ್ಬೋದು, ರೋಡ್ ನೋಡ್ತಾ ಇರ್ಬೋದು, ಅಧ್ವಾನ ಎದ್ದೋಗ್ಬಿಟ್ಟೈತೆ ರೋಡು. ನೋಡಿ, ಅಲ್ಲೊಂದು ಯಾವುದೋ ಬ್ರಿಡ್ಜ್ ಆಗಿದೆ. ಸಿಕ್ಕಾಪಟ್ಟೆ ಕ್ಯಾಮ್ರಾಗಳು ಇಟ್ಟಿದ್ದಾರೆ ಇವರು. ಟ್ರೈನ್ ಬಂದಿರೋ ತೋರಿಸ್ತೈತೆ. ಹೊಸತಿ ಆ ಕಡೆಯಿಂದ ಬರ್ಬೇಕಾದ್ರೆ ಬರ್ತಾಯಿತ್ತು ಅವತ್ತು. ನೋಡಿ, ಇನ್ನೂ ಹೋಗ್ತಾನೆ ಇದ್ದೀವಿ ಗುರು. ಹತ್ತತ್ರ 2 ಕಿಲೋಮೀಟ್ರ್ ಐತೆ ಬ್ರಿಡ್ಜ್ ಫುಲ್ಲು. ಸದ್ಯ ನಿಮಗೇನು ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವುದೋ ಡ್ಯಾಮ್ ಗುರು ಇದು. ಗುರು, ಇವತ್ತು ಯಾಕೋ ಭಯಂಕರ ಜಾಮಲ್ಲೇ ಸಿಗಾಕೊಂಡಿದ್ದೀನಿ ಬೆಳಗ್ಗಿಂದ. ಇದು ಹತ್ತತ್ರ 3 ಕಿಲೋಮೀಟ್ರ್ ಜಾಮ್ ಆಗಿದೆ. ಮ್ಯಾಪಲ್ಲಿ ಚೆಕ್ ಮಾಡಿದ್ರೆ ಎಲ್ಲ ಆಪೋಸಿಟ್ ನುಗ್ತಾ ಇದ್ದಾರೆ. ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಲಾರಿಗಳೇ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದಾರೆ ಆಪೋಸಿಟೆ. ನಮ್ಮದು ಹೊರಗಡೆ ಗಾಡಿ ಆ ಥರ ಮಾಡಿ ನನ್ನ ಮಕ್ಕಳು ಅದಕ್ಕೂ ಫೈನ್ ಹಾಕ್ತಾರೆ. ಲೋಕಲ್ ಗಾಡಿಯವ್ರು ಏನು ಮಾಡೋದು ನಡೆಯುತ್ತೆ. ಸ್ವಲ್ಪನೇ ಮೂವ್ ಆಗ್ತೈತೆ. ಇಲ್ಲೇ 1 ಗಂಟೆ ವೇಸ್ಟ್ ಆಗಿಬಿಡುತ್ತೆ. ಇಲ್ಲಿಂದ ಕಲ್ಕತ್ತಾ ಇನ್ನೂ 165 ಇದೆ. ಕೆಮ್ಮಾಗ್ಬಿಟ್ಟು ಮಾತಾಡೋಕ್ಕೆ ಆಗ್ತಿಲ್ಲ ಅವರು. ಟೈಮ್ ಬಂದು ಆಲ್ರೆಡಿ 8:20 ಆಗೋಯ್ತು. ಮಧ್ಯಾಹ್ನ ಏನೂ ತಿಂದಿಲ್ಲ ಗುರು. ಅಲ್ಲಿ ಡಾಬ್ದಲ್ಲಿ ತಿಂದ್ಕೊಂಡು ಗಾಡಿ ಎತ್ತಿದ್ದೆ, ಮುಗೀತು. ಇನ್ನೆಲ್ಲೂ ನಿಲ್ಸಿಲ್ಲ. ಒಂದು 10:30 ಹಂಗೆ ಹೋಟ್ಲಲ್ಲೆಲ್ಲ ತಿನ್ಕೊಂಡು ಮನೆಗೆ ಕೊಡೋಣ. ಫಸ್ಟು ಒಂಚೂರು ಕಲ್ಕತ್ತಾ ಸಿಟಿ ದಾಟ್ಕೊಂಡ್ಬಿಟ್ರೆ ಸಾಕು. ನೋಡಿ, ಎಲ್ಲ ಇವರಿಂದನೇ ಆಗ್ತಾ ಇರೋದು. ಬಾಯಿ ಕೆಟ್ಟದಾಗೆ ಬರ್ತೈತೆ ನನಗೆ. ಹೇಳ್ಕೊಳಂಗಿಲ್ಲ. ಇಲ್ಲಿನ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ವರ್ಸ್ಟು. ಅವ್ರ ಜಾಗದಲ್ಲಿ ಗಂಡಸ್ತಿದ್ದೆ ಎಂತೆಂಥ ಮಾತು ಅಂದ್ಬಿಡ್ತಿದ್ದೆ ಅಂದಿದ್ರೆ ಅಷ್ಟೊಂದು ವರ್ಸ್ಟಾಗಿ ನಡೆಸ್ತಾ ಇದ್ದಾರೆ ಇಲ್ಲಿನ ಸರ್ಕಾರ. ಭಯಂಕರ ಅಂದರೆ ಭಯಂಕರ ಜಾಮಪ್ಪ. ನೋಡ್ತಾ ಇರ್ಬೋದು, ಫೈನಲಿ ಕಲ್ಕತ್ತಾ ಸಿಟಿಲಿದ್ದೀವಿ. ಟೈಮ್ ಬಂದು 1:30 ಮಧ್ಯರಾತ್ರಿ. ನೋಡ್ತಾ ಇರೋದು ಫ್ಲೇವರ್ ಎಷ್ಟು ಚೆನ್ನಾಗಿದೆ ಅಂತ. ಡಿಸೈನ್ ಫ್ಲೇವರ್. ಸಿಕ್ಕಾಪಟ್ಟೆ ಮಂಜು ಬೇರೆ ಬೀಳ್ತಾ ಇದೆ. ಅಷ್ಟೊಂದು ಕ್ಲಾರಿಟಿ ಕಾಣ್ತಾ ಇಲ್ಲ.